ಹೌದು ಭಾವ. ಅಲ್ಲ, ಅವಳಿಗೋಸ್ಕರನೇ ಬದುಕಿರೋ ನೀವು, ನಿಮ್ಗೆ ಏನಾಗಿದೆಯೋ ಅಂತ ನಮಗೆ ಭಯ ಆಗಿ ನಿಮ್ಮನ್ನು ಹುಡ್ಕೊಂಡ್ಬಂದ್ವಿ ಇಲ್ಲಿಗೆ. ಅದು ಅವತ್ತು ನೀವು ಫೋನ್ ಮಾಡಿ ಜಾನ್ವಿ ಬದುಕಿದ್ದಾರೆ ಅಂತ ಹೇಳಿದಾಗ ನನಗೆ ನಂಬಕ್ಕೆ ಆಗಲಿಲ್ಲ. ನೋಡಿ, ಇಷ್ಟು ದಿನ ಕಾಣದೇ ಇರೋರು ಈಗ ಸಡನ್ನಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನು ತಲೆ ಕೆಡಿಸ್ಕೊಬೇಡಿ, ಜಾಹ್ನವಿ ಮನೆಗೆ ಬರ್ತಿದ್ದಾಳೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತಲೇ ನಾವು ಬಂದಿರೋದು. ಜಾನು, ನಾನು ಆಗ್ಲಿಂದ ಮಾತಾಡ್ತಾನೇ ಇದ್ದೀನಿ, ನೀನು ಬರೀ ಹಾಂ ಅಂತ ಹೇಳ್ತಿದ್ಯಾ. ಯಾಕೆ, ಏನಾಯಿತು? ಹಾಗೇನಿದೆ, ನಾನು ಆರಾಮಾಗೇ ಇದ್ದೀನಿ. ಜಾನು, ನಾನು ನಿನ್ನ ಅಕ್ಕ ಕಣೆ. ನನ್ನ ತಂಗಿ ಯಾವಾಗ ಹೇಗಿರ್ತಾಳೆ ಅಂತ ನನಗೆ ಗೊತ್ತಿರಲ್ವಾ? ಯಾವಾಗಲೂ ನಗ್ನಗ್ತಾ ಇರೋಳು. ನೀನಿದ್ದ ಜಾಗದಲ್ಲಿ ತುಂಟಾಟ ತರಲೆ ಇದ್ದೇ ಇರ್ತಿತ್ತು. ಆದರೆ ಈಗ ಯಾಕೆ ಇಷ್ಟು ಡಲ್ ಆಗೋಗಿದೆಯಾ? ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದರೂ ನಿನಗೆ ಮಾತಾಡಬೇಕು ಅಂತಲೇ ಅನ್ನಿಸ್ತಿಲ್ವಾ ಜಾನು? ಮೊದಲಿನ ಜಾನು ಆಗಿದ್ದಿದ್ರೆ ಎದುರುಗಡೆ ಇದ್ದವ್ರನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ. ಜಾನು, ನಾನು ಆಗಲೇ ಗಮನಿಸಿದೆ, ಜಯಂತ್ ಅವ್ರ ಹೆಸರು ಹೇಳಿದ ತಕ್ಷಣ ನಿನ್ನ ಮುಖದಲ್ಲಿರೋ ಖುಷಿಯೆಲ್ಲ ಹೊರಟೋಯ್ತು. ಯಾಕೆ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ನೋಡು, ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ, ನಾನೇ ಬಗೆಹರಿಸ್ತೀನಿ. ಅಕ್ಕ, ಹಾಗೆಲ್ಲ ಏನೂ ಇಲ್ಲ ಕಣೆ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ನೀವಿಬ್ಬರು ಚೆನ್ನಾಗಿದ್ದೀರಾ ಅಂದಮೇಲೆ ನೀನು ಬದುಕಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಜಯಂತ್ ಅವರು ಯಾಕೆ ಇಲ್ಲಿಗೆ ಬರಲಿಲ್ಲ? ಅಣ್ಣನೇ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಾ? ಹೋಗಲಿ, ನೀನಾದರೂ ಅವ್ರಿಗೆ ಫೋನ್ ಮಾಡಿ ಒಂದು ಸಲ ಮಾತಾಡಿದ್ಯಾ? ಅದೂ ಇಲ್ಲ. ಇದೆಲ್ಲ ನೋಡಿದ್ರೆ ನಮಗೆ ಅನುಮಾನ ಬರಲ್ವಾ ಜಾನು? ಅಕ್ಕ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ನಿಜವಾಗ್ಲೂ ನಾವಿಬ್ಬರ ಮಧ್ಯೆ ಏನೂ ಆಗಿಲ್ಲ. ಅವರು ಏನೋ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಬರೋಕ್ಕಾಗಿರಲ್ಲ ಅಷ್ಟೇ. ಈ ಮಾತನ್ನು ನಾವು ನಂಬೇಕಾ? ಜಾನು, ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ರು ಅಂತ ನಮಗೆ ಗೊತ್ತಿಲ್ವಾ? ನೀನಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಎಷ್ಟು ನೋವು ಅನುಭವಿಸಿದ್ದಾರೆ. ನಿನ್ನನ್ನು ಶ್ರೀಲಂಕಕ್ಕೆ ಕರ್ಕೊಂಡೇ ಹೋಗಬಾರ್ದಾಗಿತ್ತು ಅಂತ ದುಃಖ ಪಟ್ಟಿದ್ದಾರೆ. ಅಪ್ಪ ಅಮ್ಮ ಅವರಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ್ಲೂ ಇಲ್ಲ, ಜಾನು ಜಾಗ ಯಾರೂ ತುಂಬಿಸೋಕ್ಕಾಗಲ್ಲ, ಅವಳು ನೆನಪಲ್ಲೇ ನಾನು ಬದುಕ್ತೀನಿ ಅಂತ ಹೇಳಿದವರು. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ. ಈಗ ನೀನು ಬದುಕಿದ್ಯಾ ಅಂತ ಗೊತ್ತಾದ ಮೇಲೆ ಎಷ್ಟೇ ಕೆಲಸ ಇದ್ದರೂ ಎಲ್ಲದನ್ನೂ ಬಿಟ್ಟು ಬಂದು ನಿನ್ನನ್ನು ನೋಡ್ತಾ ಇದ್ರು. ಅವ್ರು ಬಂದಿಲ್ಲ ಅಂದರೆ ಏನರ್ಥ? ಜಾನು, ಈಗ ನೀನು ಸುಮ್ಮನಿರೋದು ನೋಡ್ತಿದ್ರೆ ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನೋಡು, ನೀನು ಹೀಗೆ ನೋವು ಅನುಭವಿಸಿದ್ದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಕಣೆ. ಅಕ್ಕ, ನಿಜವಾಗ್ಲೂ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಕಣೆ. ನಮ್ಮಿಬ್ಬರ ಮಧ್ಯೆ ಏನೂ ಸಮಸ್ಯೆ ಇಲ್ಲ. ನಿನ್ಗಷ್ಟೊಂದು ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವರೇ ಈಗ ಬರ್ತಾರಲ್ವಾ, ನೀನೇ ವಿಚಾರಿಸ್ಕೊ. ಸರಿ ಜಾನು, ನಾನಿನ್ನ ಮಾತು ನಂಬ್ತೀನಿ. ಆದರೆ ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಹೇಳ್ಕೋಬೇಕು, ಆಯಿತಾ? ಬಾ, ಮೇಲೆ ಹೋಗೋಣ. ಯಾಕೆ ಜಯಂತವ್ರೆ, ನೀವೇನು ರಿಯಾಕ್ಟೇ ಮಾಡ್ತಿಲ್ಲ? ಯಾಕೆ?
ಜಾನು ನೋಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅರೆ ಏನು ಮಾತಾಡ್ತಾ ಇದ್ದೀರಿ ನೋಡಿ, ಜಾನ್ವಿಯವರು ನನ್ನನ್ನು ಬಿಟ್ಟು ಹೋಗಿದ್ದ ದಿನದಿಂದ ನಾನೊಂದು ಜೀವಂತ ಶವ ಆಗಿಬಿಟ್ಟಿದ್ದೆ. ಈಗ ಅವ್ರು ಮತ್ತೆ ಬಂದಿದ್ದಾರೆ ಅಂತ ಕೇಳಿ ಸ್ವಲ್ಪ ಜೀವ ಮರುಕಳಿಸ್ತಾ ಇದೆ. ಹಾಗಿದ್ಮೇಲೆ ಅವ್ರನ್ನ ನೋಡಬೇಕು ಅಂತ ಆಸೆ ಇರೋದಿಲ್ವಾ? ಅದು ಜಾನ್ವಿಯವರು ಇಷ್ಟು ದಿನ ಎಲ್ಲಿದ್ರಂತೆ? ಅವ್ರು ಬದುಕಿದ್ರು ಯಾಕೆ ನಮ್ಮ ಹತ್ರ ಬರಲಿಲ್ವಂತೆ? ನನ್ನ ಬಗ್ಗೆ ಏನಾದರೂ ಜಾನ್ವಿಯವ್ರು ಹೇಳಿದ್ರಾ? ಅದೊಂದು ದೊಡ್ಡ ಕತೆ. ಈ ಪ್ರಪಂಚ ಒಂಥರ ವಿಶಾಲವಾಗಿದೆ, ಯಾರಿಗೆ ಯಾರು ಎಲ್ಲಿ ಸಿಗ್ತಾರೆ ಅಂತಲೇ ಗೊತ್ತಾಗಲ್ಲ. ಇವಳನ್ನ ನಮ್ಮವರು ಒಬ್ರು ಕಾಪಾಡಿದ್ದಾರೆ. ಅವರಿಗೆ ಇವಳು ಮನೆ ಮಗಳು ಅಂತ ಗೊತ್ತಿಲ್ಲ, ಇವಳಿಗೆ ಇವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಕರ್ಕೊಂಬಂದು ಕೆಲಸ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಈಗ ಕರ್ಕೊಂಬಂದಿದ್ದಾರೆ. ಆಯ್ಸಿ, ಆದರೂ ನನ್ನ ಬಗ್ಗೆ ಅವ್ರೇನೂ ಹೇಳಲೇ ಇಲ್ವಾ? ಅಂದರೆ ನಿಮ್ಮ ಬಗ್ಗೆ ಇನ್ ಪರ್ಟಿಕ್ಯುಲರಾಗಿ ಏನೂ ಹೇಳಿಲ್ಲ ಅವಳು. ನಮ್ಮನ್ನೆಲ್ಲ ನೋಡಿ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿರ್ಲಿಕ್ಕಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇವಾಗ ನೀವು ಏನು ರಿಯಾಕ್ಟ್ ಮಾಡದೆ ಶಾಕಲ್ಲಿದ್ದೀರಲ್ಲ, ಅದೇ ಪರಿಸ್ಥಿತಿಲಿ ಅವಳು ಇದ್ದಾಳೆ. ಇಬ್ರದ್ದು ವೇವ್ ಲೆಂತ್ ಸೂಪರಾಗಿ ಮ್ಯಾಚ್ ಆಗುತ್ತೆ. ಹೇಳಿ ಮಾಡಿಸಿದ ಜೋಡಿ, ಜನ್ಮದ ಜೋಡಿ ಏನಾ? ಕರೆಕ್ಟ್. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಕರೆಕ್ಟ್. ದಯವಿಟ್ಟು ಹೋಗಿ ಬೇಗ ರೆಡಿ. ಹಾಂ, ರೈಟ್ ರೈಟ್. ಇವರು ಮಾತಾಡ್ತಿರೋದನ್ನ ನೋಡಿದ್ರೆ ಜಾನ್ವಿಯವ್ರು ಇನ್ನೂ ನನ್ನ ಬಗ್ಗೆ ಏನೂ ಹೇಳಿಲ್ಲ ಅನ್ಸುತ್ತೆ. ಅಥವಾ ಇಲ್ಲ, ಹೇಳೋದು ಬೇಡ, ನನ್ನಲ್ಲಿ ಕರ್ಕೊಂಡು ಹೋಗಿ ನನ್ನ ಮುಂದೆನೇ ಎಲ್ಲದನ್ನೂ ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡಿದರೆ ಏನು ಮಾಡೋದು? ಅದೇ ಬಾವಾ, ಯಾಕೆ ಹಾಗೆ ನಿಂತ್ಕೊಂಬಿಟ್ರಿ? ಯಾಕೆ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ವಾ? ಅಲ್ಲ, ಹಾಗಲ್ಲ. ನಾನು ಅಲ್ಲಿಗೆ ಬರೋ ಬದಲು ನೀವೇ ಜಾನ್ವಿಯವರನ್ನು ಇಲ್ಲಿ ಕರ್ಕೊಂಡು ಬರಬಹುದಲ್ಲ ಅಂತ ಕೇಳಿದೆ. ಅವಳು ಇಲ್ಲಿಗೆ ಬರದೆ ಎಲ್ಲಿಗೆ ಹೋಗ್ತಾಳೆ? ಅದು ಅಲ್ಲದೆ ಅವಳಿಗೆ ನೋಡದೆ ಭಾಳ ದಿನ ಆಯ್ತಲ್ವ, ಅದಕ್ಕೆ ಅಪ್ಪ ಅಮ್ಮನ ಜೊತೆಗಿರಲಿ ನಮ್ಮ ಜೊತೆಗಿರಲಿ ಅಂತ ನಾವೇ ಇರಿಸ್ಕೊಂಡಿದ್ದೀವಿ. ಈಗ ನೀವು ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡ್ಬಂದ್ಬಿಡ್ಬೋದು. ಹೌದು ಭಾವ, ಜಾನು ಮೌನವಾಗಿರೋದು ನೋಡಿದ್ರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಲ್ವೇ? ಒಂದು ಫೋನ್ ಮಾಡೋದಲ್ವೇ ಅಂತ ಕೇಳಿದ್ರೆ, ಇಲ್ಲ ಅಣ್ಣ ನನಗೆ ಹಳೆದೆಲ್ಲ ಯಾವುದೂ ಜ್ಞಾಪಕನೇ ಇಲ್ಲ ಅಂತಾಳೆ. ಹೇಳಿದ್ದೆಲ್ಲ ನೆನಪಿಲ್ಲ ಅಂದರೆ ನನ್ನ ಬಿಟ್ಟು ಹೋಗೋಕ್ಕೆ ಏನು ಕಾರಣ ಇತ್ತೋ ಅದನ್ನು ಎಲ್ಲ ಮರೆತುಬಿಟ್ಟಿದ್ದಾರಾ? ನೋ, ಖಂಡಿತ ಸಾಧ್ಯ ಇಲ್ಲ ಜಯಂತ. ಇದೆಲ್ಲ ವಿಶ್ವ ಹೇಳ್ಕೊಟ್ಟಿರೋದು. ಆದರೂ ಈಗ ಹೇಗೆ ಅಲ್ಲಿಗೆ ಹೋಗಲಿ? ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆಯಲ್ಲ.